ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಇನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ ಅಥವಾ ಮೋಟಿವೇಶನ್ ಅಂತ ಹೇಳಿ ಕರಿತೀವಿ. ಇನ್ಸ್ಪಿರೇಷನ್ ಅಂದ್ರೆ ಸ್ಫೂರ್ತಿಯನ್ನ ಪಡಿತಕ್ಕಂಥದ್ದು, ಮೋಟಿವೇಶನ್ ಅಂತಂದ್ರೆ ಪ್ರೇರಣೆಯನ್ನ ಪಡಿತಕ್ಕಂಥದ್ದು. ಸಾಮಾನ್ಯವಾಗಿ ಅನೇಕರ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ದಿಕ್ಕನ್ನೇ ಬದಲಿಸಿದಂತಹ ಸನ್ನಿವೇಶ ಮತ್ತು ಘಟನೆಗಳು ಅಂತ ಕರಿತೀವಿ. ಈಗ ನಮ್ಮ ಜೀವನದಲ್ಲಿ ಅನೇಕ ಸನ್ನಿವೇಶ ಘಟನೆಗಳು ನಮ್ಮ ಜೀವನದಲ್ಲಾದರೂ ನಡೆದಿರಬಹುದು, ಅಥವಾ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಕಡೆನಲ್ಲಿ ನಾವು ಸನ್ನಿವೇಶ ಘಟನೆಗಳು ನೋಡ್ತೀವಿ. ಆಗ ಸನ್ನಿವೇಶ ಘಟನೆಗಳನ್ನು ನೋಡಿದಾಗ ಅಥವಾ ಯಾವುದಾದ್ರೂ ಒಂದು ಸಾಹಿತ್ಯವನ್ನು ಓದಿದಾಗ ಅಥವಾ ನಾಟಕ, ಸಿನಿಮಾ, ಹೀಗೆ ಅನೇಕರ ಬದುಕನ್ನು ನಾವು ಅಧ್ಯಯನ ಮಾಡಿದಾಗ ಎಲ್ಲೋ ಒಂದು ಕಡೆನಲ್ಲಿ ನಮ್ಮ ಮಾನಸಿಕವಾಗಿರ್ತಕ್ಕಂತಹ ಒಂದು ಆಲೋಚನೆಗಳ ವಿಧಾನ ಬದಲಾಗ್ತದೆ. ಹಾಗೇನೆ ನಮ್ಮ ಜೀವನದ ಒಂದು ಗುರಿ, ಉದ್ದೇಶ ಇವುಗಳು ಬದಲಾಗ್ತಾ ಹೋಗ್ತವೆ. ಯಾಕೆಂದ್ರೆ ನಾವು ಮೂಲ ಸಿದ್ಧಾಂತವೇ ಬದಲಾಗ್ತದೆ. ಸತ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಆ ಘಟನೆಗಳಲ್ಲಿ ಮಾಡ್ತೀವಿ ಸ್ನೇಹಿತರೆ. ಹಾಗೇನೆ ಅದು ನಮ್ಮ ದಿಕ್ಕನ್ನ ಟರ್ನಿಂಗ್ ಪಾಯಿಂಟ್ ಅಂತ, ಟರ್ನಿಂಗ್ ಅಂದ್ರೆ ಒಂದು ತಿರುವು ಅಂತೇಳಿ ಕರಿಬಹುದು, ಅಥವಾ ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಿದಂತಹ ಸನ್ನಿವೇಶ ಅಂತೇಳಿ ನಾವು ಕರಿಬಹುದು. ಹಾಗೇನೆ ನಿಮಗೆ ಒಂದು ದೃಷ್ಟಾಂತವನ್ನ ಹೇಳೋದಾದ್ರೆ ಸ್ನೇಹಿತರೆ, ಫ್ರೆಂಚ್ ಕಾದಂಬರಿಕಾರ ಡೊಮಿನಿಕ್ ಲ್ಯಾಪಿಯರ್ ಅಂತ, ಫ್ರೆಂಚ್ ಕಾದಂಬರಿಕಾರನಾಗಿರ್ತಕ್ಕಂಥ ಡೊಮಿನಿಕ್ ಲ್ಯಾಪಿಯರ್ ಅವನು ಹೇಳಿದಂತಹ ಒಂದು ಘಟನೆ. ಸುಮಾರು ವರ್ಷಗಳ ಹಿಂದೆ ಕಲ್ಕತ್ತಾದಲ್ಲಿ ಆತ ರಸ್ತೆಯಲ್ಲಿ ನಡೆದೋಗ್ತಾ ಇರ್ತಾನೆ. ರಸ್ತೆಯಲ್ಲಿ ನಡೆದೋಗ್ಬೇಕಾದ್ರೆ ಎದುರುಗಡೆಗೆ ಒಬ್ಬ ಬಾಲಕಿ ಸಿಗ್ತಾಳೆ. ಅಂದ್ರೆ ಅವಳು ಬಹಳ ಬಳದಂಗೆ ಕಾಣ್ತಾರೆ, ಅಥವಾ ಅವಳ ಹತ್ರ ಅವಳಿಗೆ ಹಸಿವಾದಂಗೆ ಕಾಣ್ತದೆ. ಹಾಗಾಗಿ ಅವಳನ್ನ ನೋಡಿ ಇವನಿಗೆ ಏನನ್ನಾದ್ರೂ ಕೊಡಬೇಕು ಅನ್ನಿಸ್ತು. ಹಾಗಾಗಿನ ಅವಳು ಸುಸ್ತಾಗಿದ್ದಾಳಲ್ಲ, ಅವಳ ಮುಖ ನೋಡಿದ್ರೆ ಬಾಡಿದೆಯಲ್ಲ, ಏನಾದ್ರೂ ಕೊಡಬೇಕು ಅನ್ನಿಸ್ತು. ಆಗ ಏನ್ ಮಾಡ್ತಾನೆ, ಅವನು ತನ್ನ ಕೋಟಿನ ಜೇಬಿನಲ್ಲಿ ಹುಡುಕ್ತಾನೆ. ಅವನಿಗೆ ಸಿಕ್ಕಿದ್ದು ಒಂದೇ ಒಂದು ಬಿಸ್ಕತ್ ಸಿಕ್ತು ಜೇಬಲ್ಲಿ. ಅದನ್ನ ಅವನು ಪ್ರೀತಿಯಿಂದ ಆ ಹುಡುಗಿಗೆ ಕೊಡ್ತಾನೆ. ಆ ಹುಡುಗಿ ಕೊಟ್ಟ ಮೇಲೆ ಅವಳು ಅದನ್ನ ತೆಗೆದುಕೊಂಡು ತಗೊಳ್ತಾಳೆ. ತಗೊಂಡು ಸ್ವಲ್ಪ ದೂರ ಹೋಗ್ತಾಳೆ. ಹೋದ್ರೆ ಅವಳೆದುರಿಗೆ ಒಂದು ಬಡಕಲ್ ನಾಯಿ ಬರ್ತಾ ಇರ್ತದೆ. ನೋಡಿ ಸ್ನೇಹಿತರೆ, ಆ ಕಾದಂಬರಿಕಾರ ಡೊಮಿನಿಕ್ ಲ್ಯಾಪಿಯರ್ ತನ್ನ ಜೇಬ್ನಲ್ಲಿರ್ತಕ್ಕಂಥ ಒಂದು ಬಿಸ್ಕತ್ ಅನ್ನ ಎದುರುಗಡೆ ಬರ್ತಕ್ಕಂಥ ಬಾಲಕಿಯ ಕೈ ಕೊಡ್ತಾನೆ. ಆ ಬಾಲಕಿ ಹಸುವಿನಿಂದ ಕಂಗಾಲಾಗಿದ್ದಾಳೆ ಅಂತೇಳಿ ಅವನ ಮುಖದಿಂದಲೇ ಗೊತ್ತಾಗ್ತದೆ. ಬಟ್ ಅವಳು ಅದನ್ನ ಬಿಸ್ಕತ್ ಅನ್ನ ತೆಗೆದುಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಆಕೆ ಎದುರಿಗೆ ಒಂದು ನಾಯಿ ಬರ್ತದೆ. ಅದು ಬಹಳ ಬಳಲಿರ್ತದೆ ಮತ್ತು ಅದು ಬಾಲ ಅಲ್ಲಾಡಿಸ್ಕೊಂಡು ಇವಳ ಹತ್ರ ಬರ್ತದೆ. ಹಾಗಾಗಿ ಅವಳೇನ್ ಮಾಡ್ತಾಳೆ, ಇದು ಬಹಳ ಮುಖ್ಯ ಸ್ನೇಹಿತರೆ. ಅವಳು ತನಗೆ ಆ ಲ್ಯಾಪಿಯರ್ ಡೊಮಿನಿಕ್ ಅವನು ಕೊಟ್ಟಂತಹ ಒಂದು ಬಿಸ್ಕತ್ನ ಅರ್ಧ ಭಾಗವನ್ನ ಆ ನಾಯಿಗೆ ಕೊಡ್ತಾಳೆ. ಹಾಗಾಗಿ ಆ ನಾಯಿ ಕೊಟ್ಟು ಅರ್ಧವನ್ನ ಅವಳು ತಿಂತಾಳೆ. ಸೊ ಈ ದೃಶ್ಯವನ್ನು ನೋಡಿ ಡೊಮಿನಿಕ್ ಲ್ಯಾಪಿಯರ್ಗೆ ಅವನ ಒಂದು ಬದುಕಿನ ಆಲೋಚನೆಗಳನ್ನ, ಬದುಕಿನ ದಿಕ್ಕನ್ನ, ಬದುಕಿನ ಮೌಲ್ಯಗಳನ್ನ ಅಥವಾ ಬದುಕಿನ ದಿಗ್ದರ್ಶನವನ್ನ, ಭವಿಷ್ಯವನ್ನೇ ಬದಲಿಸಿದಂತಹ ಒಂದು ಘಟನೆ ಅದು. ನೋಡಿ, ಅವಳು ತನಗೂ ಹಸಿವಿದೆ, ಅದು ಕೊಟ್ಟಿರೋದು ಒಂದೇ ಒಂದು ಬಿಸ್ಕತ್ತು, ಆದರೆ ಆ ಬಿಸ್ಕತ್ನ ಅರ್ಧ ಭಾಗವನ್ನ ಅವಳು ನಾಯಿಗೆ ಹಾಕ್ತಾಳೆ. ಸೊ ಇದು ಅವನಿಗೆ ಅತ್ಯಂತ ಮಾನವೀಯ ನೆಲೆಗಟ್ಟಿನಲ್ಲಿ ಅವಳು ಆಲೋಚನೆ ಮಾಡಿರ್ತಕ್ಕಂತಹ ಅಥವಾ ಅತ್ಯಂತ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಅವಳ ಅಂತರಂಗವನ್ನ, ಆ ಸಂವೇದನಾಶೀಲತೆಯನ್ನ, ಅಂದ್ರೆ ಅವಳಿಗೆ ಇನ್ನೊಬ್ಬರು ಸಹಿತ ತಾನು ಹಸಿವಾಗಿದ್ದಾಳೆ, ಬಟ್ ಆ ನಾಯಿ ಹಸಿವಾಗಿರೋದನ್ನ ನೋಡಿ ಅವಳು ಕೊಡೋದನ್ನ ಇವನ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆರಂಭವಾಗ್ತದೆ. ಅಂದ್ರೆ ಭಾರತದ ಜನ ಎಂಥವರು ಅಂತ, ಎಂತಹ ಪ್ರತಿಕೂಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹಿತವಾಗಿ ಅಸಾಧಾರಣವಾಗಿರ್ತಕ್ಕಂತಹ ಧಾರಾಳತನವನ್ನ ಇವರು ತೋರಿಸ್ತಾರಲ್ಲ. ಅಂದ್ರೆ ಅತ್ಯಂತ ಪ್ರತಿಕೂಲವಾದ ಪರಿಸ್ಥಿತಿ, ಅವಳಿಗಿರ್ತಕ್ಕಂಥದ್ದು ಹಸಿವಾಗಿದೆ, ಪ್ರತಿಕೂಲವಾಗಿರ್ತಕ್ಕಂಥ ಪರಿಸ್ಥಿತಿ, ಬಟ್ ಇದರಲ್ಲಿ ಅವಳು ಅಸಾಧಾರಣವಾಗಿರ್ತಕ್ಕಂತಹ ಮಾನವೀಯ ಮೌಲ್ಯಗಳ ಅಂತಃಕರಣವನ್ನ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ. ಅದರಿಂದ ಆ ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮತೆ ಅವನಿಗೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಾದಂಬರಿಗಳನ್ನ ಬರಿಬೇಕು ಅಂತ ಅನ್ನಿಸ್ತದೆ. ಅವನು ಈಸ್ ಪ್ಯಾರಿಸ್ ಬರ್ನಿಂಗ್ ಅಂತ ಒಂದು ಕಾದಂಬರಿ, ಹೋ ಜೆರುಸಲೆಮ್ ಎನ್ನುವ ಕಾದಂಬರಿ, ಫ್ರೀಡಮ್ ಅಟ್ ಮಿಡ್ ನೈಟ್ ಎನ್ನುವ ಕಾದಂಬರಿ, ಸಿಟಿ ಆಫ್ ಜಾಯ್ ಮುಂತಾದ
ಅನೇಕ ಕಾದಂಬರಿಗಳನ್ನ ಪುಸ್ತಕಗಳನ್ನ ಅಂತ ಬರಿತಾನೆ. ಬಟ್ ಆ ಒಂದು ಪುಸ್ತಕಗಳನ್ನ ಬರೆದಾದ್ಮೇಲೆ ಅವು ಲಕ್ಷಗಟ್ಟಲೆ ಪ್ರತಿಗಳು ಮಾರಾಟವಾಗ್ತವೆ, ಕೋಟಿಗಟ್ಟಲೆ ಹಣವನ್ನ ಅವನಿಗೆ ತಂದು ಕೊಡ್ತವೆ ಸ್ನೇಹಿತರೆ. ಹಾಗಾಗಿ ಈ ಘಟನೆಯ ನಂತರ ಅವನು 1000 ಸನ್ಸ್ ಅಂತಕ್ಕಂತಹ ಒಂದು ಪುಸ್ತಕವನ್ನ ಬರಿತಾನೆ. ಅದು ಅವನ ಆತ್ಮಚರಿತ್ರೆಯೂ ಆಗಿರ್ತದೆ. ಹಾಗಾಗಿನ ಅವನ ಜೀವನದಲ್ಲಿ ಇದು ಬಹಳ ಸಕ್ರಿಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತದೆ. ಅದಕ್ಕೆ ಸ್ಫೂರ್ತಿ ನೀಡಿದ್ದು ಅಂತ ಹೇಳಿದ್ರೆ, ಮೋಡಗಳ ಆಚೆ 1000 ಸೂರ್ಯರಿದ್ದಾರೆ ಎನ್ನುವ ಭಾರತೀಯ ಗಾದೆ. ಅವನು ಆ ಪುಸ್ತಕ ಬರೀಲಿಕ್ಕೆ ಅಥವಾ ಬೇರೆ ಬೇರೆ ಕಾದಂಬರಿಗಳನ್ನ ಬರೀಲಿಕ್ಕೆ ಮೋಡದ ಆಚೆ 1000 ಸೂರ್ಯರಿದ್ದಾರೆ ಎಂಬ ಗಾದೆ ಅವನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಸ್ನೇಹಿತರೆ. ಹಾಗಾಗಿ ಈ ಪುಸ್ತಕದ ಬಿಡುಗಡೆಯಾದ್ದು ಬಹಳ ಅದನ್ನು ಕೇಳಿ ಸ್ನೇಹಿತರೆ. ಈ ಪುಸ್ತಕ ಬಿಡುಗಡೆಯಾದ್ದು ಯಾವ ಸಂದರ್ಭದಲ್ಲಿ, ಎಲ್ಲಿ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬಂಗಾಳದ ಸುಂದರ್ ಬರ್ನ್ಸ್ ಅಂತ ಹೇಳಿ, ಬಂಗಾಳದಲ್ಲಿ ಒಂದು ಸುಂದರ್ ಬನ್ಸ್ ಅಂತ ಹೇಳಿ ದ್ವೀಪ ಸಮೂಹ ಇದೆ. ಆ ದ್ವೀಪ ಸಮೂಹದ ಮಧ್ಯದಲ್ಲಿ ಬಸಂತಿ ಎಂಬ ಸಣ್ಣ ಹಳ್ಳಿ ಇದೆ. ದ್ವೀಪ ಸಮೂಹದ ಮಧ್ಯದಲ್ಲಿ ಬಸಂತಿ ಎಂಬ ಸಣ್ಣ ಹಳ್ಳಿ ಇದೆ. ಇದು ಹಲವಾರು ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥದ್ದು. 16,000 ಹಳ್ಳಿಗಳು ಆ ದ್ವೀಪಗಳಲ್ಲಿ ವಾಸ ಮಾಡ್ತಾರೆ ಜನ. ಸುಂದರ್ ಬರ್ನ್ಸ್ ಅಂತಕ್ಕಂಥ ದ್ವೀಪ ಸಮೂಹ ಸುಮಾರು 57 ಸಣ್ಣ ಸಣ್ಣ ದ್ವೀಪಗಳಿದೆ. 57 ಸಣ್ಣ ಸಣ್ಣ ದ್ವೀಪಗಳಂದ್ರೆ ಐಲ್ಯಾಂಡ್ಸ್. 9 ಲಕ್ಷ ಜನ ಅಲ್ಲಿ ವಾಸ ಮಾಡ್ತಾರೆ, ಬೇರೆ ಬೇರೆ. ಆದರೆ ಇವರಿಗೆ ಮೂಲಭೂತ ಸೌಲಭ್ಯಗಳಿಂದಲೇ ವಂಚಿತರಾಗಿಬಿಟ್ಟಿದ್ದಾರೆ. ಆಸ್ಪತ್ರೆ ಸೌಲಭ್ಯ ಇಲ್ಲ, ಯಾವುದೂ ಇಲ್ಲ. ನೋಡಿ, ಅವನು ಆ ಕಲ್ಕತ್ತಾದ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗಿಯ ಬಿಸ್ಕತ್ತು ಮತ್ತು ಅವಳು ಆ ನಾಯಿಗಾಗ್ತಕ್ಕಂಥ ಒಂದು ದೃಶ್ಯ ಅವನ ಬದುಕಿನಲ್ಲಿ ಬದಲಾವಣೆಯನ್ನು ಹೇಗೆ ತರ್ತದೆ ಅಂತೇಳಿ, ಆ ಆಸ್ಪತ್ರೆಯ ಸೌಲಭ್ಯವಿಲ್ಲದೆ ಇರತಕ್ಕಂಥ ಜನರ ಮಧ್ಯೆ ಹೋಗಿ ಅವನ ಪುಸ್ತಕವನ್ನು ಬಿಡುಗಡೆ ಮಾಡ್ತಾನೆ. ಆದರೆ ಆ ಪುಸ್ತಕದ ಗೌರವ ಧನ ಎಷ್ಟು ಬರ್ತದೆ ಗೊತ್ತೇ ಸ್ನೇಹಿತರೆ? ಸುಮಾರು 7 ಕೋಟಿ ರೂಪಾಯಿಗಳು ಅವನಿಗೆ ಸಿಗ್ತದೆ. ಆದರೆ ಅವನು ಆ ಹಣವನ್ನು ತಾನು ಆ ದ್ವೀಪ ಸಮೂಹಗಳಿರ್ತಕ್ಕಂಥ ಜನರ ಒಳಿತಿಗಾಗಿ ಅವನು ಬಳಸ್ಕೊಳ್ತಾನೆ. ಅವನು ಒಂದು ದೊಡ್ಡ ದೋಣಿಯನ್ನ ಖರೀದಿ ಮಾಡ್ತಾನೆ. ಆ ದೋಣಿಯನ್ನೇ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡ್ತಾನೆ. 4 ಜನ ನರ್ಸ್ಗಳು, ಹಾಗೇನೆ 4 ಜನ ವೈದ್ಯರುಗಳು, ಹಾಗೇನೆ ಟೋಟಲ್ ಆಗಿ ಅವರಿಗೆ ಸಹಾಯಕರೆಲ್ಲ ಸೇರಿ 22 ಜನ ಅಲ್ಲಿ ಈ ವೈದ್ಯಕೀಯ ಸೌಲಭ್ಯವನ್ನ ನೀಡ್ತಕ್ಕಂಥ ಒಂದು ತಂಡವನ್ನು ಅವನು ರಚನೆ ಮಾಡ್ತಾನೆ. ಹಾಗಾಗಿ ಅವನು ಆ ಹಡಗನ್ನ ಇದಕ್ಕೆ ಕೊಡ್ತಾನೆ, ಔಷಧೋಪಚಾರಕ್ಕೆ ಕೊಡ್ತಾನೆ. ಹಾಗಾಗಿ ಅವರು ಪ್ರತಿ ದ್ವೀಪಗಳಿಗೆ ಹೋಗಿ ಅವರು ಸಂಪೂರ್ಣವಾಗಿ ಆ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು, ತಪಾಸಣೆಗಳನ್ನ ಮಾಡೋದ್ರ ಜೊತೆಗೆ ಆ ದೋಣಿಯಲ್ಲಿಯೇ ಶಸ್ತ್ರಚಿಕಿತ್ಸಾ ಘಟಕವೊಂದನ್ನು ಅವನು ಸ್ಥಾಪನೆ ಮಾಡಿರ್ತಾನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಒಂದು ಘಟನೆ ಅವನಿಗೆ ಇಡೀ ತನ್ನ ಹಣವನ್ನ ಮಾನವನ ಒಳಿತಿಗಾಗಿ ಬಳಸಬೇಕು, ಯಾರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅನ್ನೋದಕ್ಕಾಗಿ. ಹಾಗಾಗಿ 5 ಫಸ್ಟ್ ಮಿಡ್ ನೈಟ್ ಇನ್ ಭೂಪಾಲ್ ಅಂತ, ಅಂದ್ರೆ 5th ಫಸ್ಟ್ ಮಿಡ್ ನೈಟ್ ಇನ್ ಭೂಪಾಲ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಗೌರವದ ಹಣವನ್ನು ಅವನು ಪಡಿತಾನೆ. ಆದರೆ ಅದನ್ನ ಅಲ್ಲಿ ಗ್ಯಾಸ್ ದುರಂತಕ್ಕೆ ಒಳಗಾದಂತಹ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀಡತಕ್ಕಂತಹ ಸಂಭಾವನಾ ಎನ್ನುವ ಆಸ್ಪತ್ರೆಯನ್ನ ಅವನು ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ. ಹಾಗಾಗಿ ಹೀಗೆ ಅವನು ಬಂದಂತ ಹಣವನ್ನ ಅನೇಕರಿಗೆ ಅವನು ದಾನ ಮಾಡ್ತಾನೆ. ಜೊತೆಯಲ್ಲಿ ಆ ಒಂದು ಸಾಮುದಾಯಿಕವಾಗಿರ್ತಕ್ಕಂತಹ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಅವನು ಮಾಡ್ತಾನೆ ಸ್ನೇಹಿತರೆ. ಈಗ ಎಲ್ಲಿದ್ದಾನೆ ಗೊತ್ತೇ ಸ್ನೇಹಿತರೆ? ಅವನು ದಕ್ಷಿಣ ಫ್ರಾನ್ಸ್ನ ಒಂದು ಪುಟ್ಟ ಹಳ್ಳಿಯಲ್ಲಿ, ತನ್ನ ಸಂಸಾರದೊಂದಿಗೆ ಅವನು ನೆಲೆಸಿದನು ಸ್ನೇಹಿತರೆ. ನೋಡಿ, ಒಂದು ಸಣ್ಣ ಘಟನೆ ಅವನ ಜೀವನದ ದಿಕ್ಕನ್ನು ಬದಲಾಯಿಸ್ತದೆ. ಇದನ್ನೇ ನಾವು ಇನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಸಹಿತವಾಗಿ ಇಂತಹ ಘಟನೆಗಳು, ಪ್ರತಿಯೊಂದು ಘಟನೆಯಿಂದಲೂ ಸಹಿತವಾಗಿ ನಾವು ಅನೇಕ ರೀತಿಯಾಗಿರ್ತಕ್ಕಂತಹ ಇನ್ಸ್ಪಿರೇಷನ್ಸ್ ಅನ್ನ ಪಡೆಯೋಣ. ನಮ್ಮ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ, ಜೀವಮುಖಿಯಾಗಿರ್ತಕ್ಕಂಥ ಕಾರ್ಯಗಳಿಗೆ ಆ ಇನ್ಸ್ಪಿರೇಷನ್ಸ್ ಅಥವಾ ಆ ಘಟನೆಗಳು ನಮಗೆ ಅಂತಹ ಒಂದು ಪ್ರೇರಣೆಯನ್ನ, ಅಭಿಪ್ರೇರಣೆಯನ್ನ, ಹಾಗೇನೆ ನಮ್ಮ ಬದುಕಿನ ಮೌಲ್ಯಗಳನ್ನ ನಮಗೆ ಕಟ್ಟಿಕೊಡ್ಲಿ ಅಂತ ಹೇಳ್ತಾ ಒಳ್ಳೆದಾಗ್ಲಿ ಸ್ನೇಹಿತರೆ.